ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಇವತ್ತು ನಾನು ದೇವ್ರ ಪೂಜೆ ಮಾಡ್ಬೇಕಂತಂದು ನಮ್ಮ ಮನೆ ಮಗ್ಳಿಗಿರೋ ಪ್ಲಾಟ್ನಲ್ಲಿ ಹೂವು ಹಾರ್ಕೊಂಬಂದೆ. ಸೊ ಹೂವು ಹಾರ್ಕೊಂಬಂದು ನಾನು ಪೂಜೆಯನ್ನು ಮಾಡ್ತಾಯಿದ್ದೀನಿ. ನೋಡಿ, ಫಸ್ಟ್ ನೀಟಾಗಿ ಎಲ್ಲ ರೆಡಿ ಮಾಡ್ಕೊಂಡೀನಿ. ಆಮೇಲೆ ಎಲ್ಲ ದೇವ್ರಿಗೆ ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ಪ್ರಸಾದನ ಹಾಸ್ತಾಯಿದ್ದೀನಿ. ಆಮೇಲೆ ಏನು ಮಾಡ್ತೀನಿ ಅಂದರೆ ಎಲ್ಲ ಹೂವುಗಳನ್ನು ಏರಿಸ್ತೀನಿ. ಸೊ ನೋಡಿ, ನೀವು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮುಗಿಸಿ ಪೂಜೆ ಮಾಡೋದ್ರಿಂದ ಮನಸ್ಸಿಗೂ ಏನೋ ಒಂಥರ ಖುಷಿಯಾಗುತ್ತೆ. ಸೊ ನಾನು ಕೂಡ ಎದ್ದ ತಕ್ಷಣ ಸ್ನಾನ ಆಗನೇ ನಾನು ಪೂಜೆ ಮಾಡೋದು. ಸೊ ನೋಡಿ, ಫೈನಲಾಗಿ ಈ ಥರ ಕಾಣ್ತಾಯಿದೆ. ಹೂವನ್ನು ಏರಿಸಿನಿ, ಉದ್ದಿನ ಕಡ್ಡಿ ಕೂಡ ಹಚ್ತಾಯಿದ್ದೀನಿ. ಸೊ ಸ್ವಲ್ಪ ನಾನು ಎಳೆ ಬಿಸಿಲಿಗೆ ಪ್ರಾಣಾಯಾಮ ಕೂಡ ಮಾಡಿದೆ. ಸೊ ಎಳೆ ಬಿಸಿಲಿಗೆ ನೀವು ಪ್ರಾಣಾಯಾಮ ಮಾಡೋದರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹಾಗಾಗಿ ನಾನು ಪ್ರಾಣಾಯಾಮ ಮಾಡಿದೆ. ಸ್ವಲ್ಪ ಕಪಾಲಭಾತಿ ಮಾಡಿ ಕೂಡ ನಾನು ಸ್ವಲ್ಪ ಈ ಥರ ಕೈ ತಿಕ್ಕಿ ಆಮೇಲೆ ನಾವು ಮುಖದ ಮೇಲೆ ಇದು ಮಾಡಿಕೊಂಡ್ರೆ ಏನೋ ಒಂದು ರಿಲ್ಯಾಕ್ಸ್ ಅನಿಸುತ್ತೆ. ಆಮೇಲೆ ನಾನು ಸ್ವಲ್ಪ ಸೌತೆಕಾಯಿ ಜ್ಯೂಸ್ ಕೂಡ ಕುಡಿದೆ. ಸೊ ಅದಕ್ಕೆ ಸೌತೆಕಾಯಿ ಸ್ವಲ್ಪ ನೀರು ಉಪ್ಪು ಹಾಕಿ ರುಬ್ಕೊಂಡು ಅದಕ್ಕೆ ಸ್ವಲ್ಪ ಸಿಯಾ ಸೀಡ್ಸ ಆ್ಯಡ್ ಮಾಡ್ತಾಯಿದ್ದೀನಿ, ಒಂದು 2 ಸ್ಪೂನ್ ಆಗೋಷ್ಟು. ಸೊ ಆ್ಯಡ್ ಮಾಡಿ ಸ್ವಲ್ಪ ಅಲುಗಾಡಿಸ್ಬೇಕು. ಆಮೇಲೆ ನೀವು ಕುಡಿಯೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ಸೊ ಫೈನಲಾಗಿ ಡೆಕೋರೇಷನ್ ಈ ಥರ ಮಾಡೀನಿ ನಾನು. ಸೊ ನೋಡಿ, ನಾನು ಈಗ ಜ್ಯೂಸ್ ಕುಡಿತಾಯಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಾಗಿತ್ತು. ಸೊ ನೀವು ಈ ಬೇಸಿಗೆಗಾಲದಲ್ಲಿ ಏನು ಮಾಡಬೇಕು, ಒಂದು ಸೌತೆಕಾಯಿ ಜ್ಯೂಸ್ ಕುಡಿಯೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು. ಯಾಕೆಂದರೆ ಈಗ ಜಾಸ್ತಿ ಕಾವಾಗುತ್ತಲ್ವ, ಹಾಗಾಗಿ ಇದು ಸೌತೆಕಾಯಿ ಕೋಲ್ಡ್ ಮಾಡುತ್ತೆ. ನೀವು ಸೌತೆಕಾಯಿ ಜ್ಯೂಸನ್ನ ಕುಡಿಬೋದು. ತುಂಬ ಅಂದರೆ ತುಂಬ ಈಸಿ ಇದೆ. ಹಾಗಾಗಿ ನೀವು ದಿನ ಒಂದು ಗ್ಲಾಸ್ ಸೌತೆಕಾಯಿ ಜ್ಯೂಸ್ ಕುಡಿಬೋದು ಬೆಳಗ್ಗೆ ಟೈಮು. ಹಾಗೆ ನಾನು ಮಧ್ಯಾಹ್ನ ಊಟಕ್ಕೆ ಏನು ಮಾಡಿದೆ, ವೈಟ್ ರೈಸ್ ಮಾಡಿಕೊಂಡೆ. ಸೊ ಅದಕ್ಕೆ ನಾನು ಕುಕ್ಕರ್ ಹಚ್ತಾಯಿದ್ದೀನಿ. ಸೊ ನೋಡಿ, ಕುಕ್ಕರ್ ಹಚ್ಚಿ ನಾನು ವೈಟ್ ರೈಸ್ನ ಮಾಡ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಏನರ ಸ್ಪೆಷಲಾಗಿ ಮಾಡ್ಬೇಕು ಅನ್ನಿಸ್ತು, ಹಾಗಾಗಿ ನಾನು ಪಾಲಕ್ ಪರೋಟ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ. ಸೊ ಪಾಲಕ್ನ ನಾನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಒಂದು 2 ಮೆಣಸಿನ್ಕಾಯಿ, ಆಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕಿ ನಾನು ಏನು ಮಾಡ್ತಾಯಿದ್ದೀನಿ, ರುಬ್ಕೋತೀನಿ. ಸೊ ರುಬ್ಕೊಂಡ್ಮೇಲೆ ಯಾವ ಥರ ಕಾಣ್ತಿದೆ ನೋಡಿ. ಸೊ ಫೈನಲಾಗಿ ಈ ಥರ ಕಾಣ್ತಿದೆ. ಇದನ್ನು ನಾವೇನು ಮಾಡ್ತೀನಿ, ಗೋಧಿ ಹಿಟ್ಟೊಳಗೆ ಹಾಕ್ತೀನಿ. ಸೊ ಗೋಧಿ ಹಿಟ್ಟೊಳಗೆ ಸ್ವಲ್ಪ ಇದು ಅರಿಶಿನ ಹಾಗೆ ಪಾಲಕ್, ಸ್ವಲ್ಪ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀವೇನು ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನಾನು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಇಷ್ಟೆಲ್ಲ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಫೈನಲಾಗಿ ಯಾವ ಥರ ಕಾಣ್ತಾಯಿದೆ ಅಂದರೆ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು, ಭಾಳ ಮೆತ್ತಗಾಗುತ್ತೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಹಿಟ್ಟು. ಸೊ ನಾನು ಈ 10 ನಿಮಿಷ ನೆನೆಯಿಟ್ಟು ಆಮೇಲೆ ಏನು ಮಾಡಿಕೊಂಡೆ, ಒಂದು ಪರೋಟ ಮಾಡ್ಕೋಬೇಕಂತಂದು ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಸೊ ಸ್ವಲ್ಪ ಹಿಟ್ಟು ತೊಗೊಂಡು ಸ್ವಲ್ಪ ಹಿಟ್ಟು ಮೇಲೆ ಇದು ಮಾಡಿ ಈ ಥರ ಲಟ್ಟಿಸ್ಕೊತಾ ಇದ್ದೀನಿ. ಸೊ ನಾನು 2 ಪದರಿಂದು ಪರೋಟ ಮಾಡ್ತೀನಿ. ಸೊ ಒಬ್ಬರೊಬ್ಬರು ಸಿಂಗಲ್ ಪದರಿಂದ ಕೂಡ ಮಾಡ್ತಾರೆ, ನಾನು 2 ಪದರಿಂದ ಮಾಡ್ತಾಯಿದ್ದೀನಿ. ಸೊ ನೋಡಿ, ನೀವು ಎಳ್ಳು ಕೂಡ ಹಚ್ಬೋದು, ಇಲ್ಲ ನೀವು ಹಚ್ಚಲಿಲ್ಲ ನಡೀತದೆ. ನನಗೆ ಎಳ್ಳು ಇಷ್ಟ ಆಗುತ್ತೆ, ಹಾಗಾಗಿ ನಾನು ಎಳ್ಳು ಕೂಡ ಹಚ್ತೀನಿ. ಸ್ವಲ್ಪ ದೊಡ್ಡದು ಮಾಡ್ಕೊತೀನಿ ಪರೋಟ, ಆಮೇಲೆ ಅದಕ್ಕೆ ಏನು ಮಾಡ್ತೀನಿ, ಎಳ್ಳು ಕೂಡ ಹಚ್ತೀನಿ. ಸೊ ನೋಡಿ, ನಾನು ಇವಾಗ ಎಳ್ಳು ಹಚ್ತಾಯಿದ್ದೀನಿ. ಸೊ ಎಲ್ಲ ಎಳ್ಳು ಹಚ್ಚಿ ನೀಟಾಗಿ ಮತ್ತೆ ಮೇಲೆ ಏನು ಮಾಡಬೇಕು, ಸ್ವಲ್ಪ ಲಟ್ಟಿಸ್ಕೋಬೇಕು, ಯಾಕಂದರೆ ಉದುರೋದಿಲ್ಲ. ಫೈನಲಾಗಿ ಪರೋಟ ಲಟ್ಟಿಸ್ಬೇಕು, ಈ ಥರ ಕಾಣ್ತಾಯಿದೆ. ಇದಕ್ಕೆ ಏನು ಮಾಡ್ತೀನಿ, ನಾನು ತೆವಿಯಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಸೊ ತೆವಿಗೆ ಸ್ವಲ್ಪ ಏನು ಮಾಡ್ತೀನಿ, ನಾನು ಎಣ್ಣೆಯನ್ನು ಹಾಕ್ತೀನಿ. ಎಣ್ಣೆ ಹಾಕೋದ್ರಿಂದ ಫಸ್ಟ್ನೇ ಚಪಾತಿ ಪರೋಟ ಅಲ್ಲಿ ಏನೇ ಅಲ್ಲಿ ಹತ್ಕೊಳ್ಳೋದಿಲ್ಲ, ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕೇಬೇಕು. ಸೊ ನೋಡಿ, ನಾನು ಈಗ ಪರೋಟ ಹಾಕ್ತಾಯಿದ್ದೀನಿ. ಅದ್ರ ಮೇಲೆ ಕೂಡ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ತೀನಿ, ಪರೋಟ ಮೇಲೆ ಕೂಡ. ಸೊ ನೋಡಿ, ನಾನು ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ. ಆಮೇಲೆ ಏನು ಮಾಡ್ತೀನಿ, ಹೊಳ್ಳಿಸಿ ನೀವು ನೀಟಾಗಿ ಚಪಾತಿ ಹಂಗೆ ಯಾವ ಥರ ಬೇಯಿಸ್ಕೊತೀರಿ ಅದೇ ಥರ ಪರೋಟನ ಬೇಯಿಸ್ಕೋಬೇಕು. ಸೊ ಫೈನಲಾಗಿ ನೋಡಿ, ಪರೋಟ ಈ ಥರ ಕಾಣ್ತಾಯಿದೆ. ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ. ನೀವು ಚಪಾತಿ ತಿಂದು ಬೇಸರ ಆಗಿತ್ತಂದರೆ ಅದೇ ಚಪಾತಿ ಹಿಟ್ಟೊಳಗೆ ಏನೇನರ ಸ್ಪೆಷಲ್ ಮಾಡ್ಬೋದು. ಸೊ ನೋಡಿ, ಫೈನಲಾಗಿ ಪರೋಟ ಈ ಥರ ಕಾಣ್ತಾಯಿದೆ. ಸೊ ತುಂಬ ಅಂದರೆ ತುಂಬ ಟೇಸ್ಟ್ ಹತ್ತುತ್ತೆ. ನೀವು ಸಾಸ್ ಜೊತೆನೂ ಕೂಡ ತಿನ್ಬೋದು, ಇಲ್ಲಾಂದರೆ ನಿಮಗೆ ಪಲ್ಯ ಜೊತೆ ಕೊಡ್ತೇನೂ ಕೂಡ ತಿನ್ಬೋದು. ಯಾವ ಪಲ್ಯ ಆದರೂ ಸರಿ ತಿನ್ಬೋದು. ಹಾಗೆ ನಾನು ಇದ್ರ ಜೊತೆ ಬದ್ನಿಕಾಯಿ ಅಡುಗೆ ಮಾಡ್ಕೋಬೇಕಂತಂದು ನಾನು ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಗೆ ನಿಮಗೆ ಎಷ್ಟು ಮಸಾಲೆ ಖಾರ ಬೇಕು ಅಷ್ಟು. ಆಮೇಲೆ ನಾನು ಸ್ವಲ್ಪ ಪುಡಿ ಖಾರ ಕೂಡ ಹಾಕಿದೆ, ಯಾಕಂದರೆ ಕಲರ್ ಬರೋ ಸಂಬಂಧ, ಆಮೇಲೆ ಟೇಸ್ಟ್ ಕೂಡ ಆಗುತ್ತೆ. ನೋಡಿ, ಈಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಏನು ಮಾಡಿದೆ, ನಾನು ಒಂದೊಂದೆಲ್ಲ ಇದ್ರೊಳಗೆ ತುಂಬಿದೆ, ಅಡುಗೆ ಒಳಗೆ ತುಂಬಿ ಏನು ಮಾಡ್ತೀನಿ, ಸೊ ಒಂದು ಜಾರ್ಗೆ ಏನು ಮಾಡ್ತೀನಿ, ಎಣ್ಣೆ ಹಾಕಿರ್ತೀನಿ. ಸೊ ಅಲ್ಲಿ ಏನು ಮಾಡ್ತೀನಿ, ಸ್ವಲ್ಪ ಫ್ರೈ ಮಾಡಿಕೊಂಡು ಮೇಲೆ ಮುಚ್ತೀನಿ. ಎಲ್ಲ ನೀಟಾಗಿ ಹಾಕ್ತೀನಿ ಮೊದಲು, ಆಮೇಲೆ ಏನು ಮಾಡ್ತೀನಿ, ಸ್ವಲ್ಪ ಹುರಿತೀನಿ. ಹುರಿದ್ರಿಂದ ಕಲರ್ ಚೇಂಜ್ ಆಗುತ್ತಲ್ಲ, ಆವಾಗ ನೀವೇನು ಮಾಡಬೇಕು, ಗ್ರೇವಿಯನ್ನು ಹಾಕಬೇಕು. ಸೊ ಫಸ್ಟಿಗೆ ಹೀಗೆ ಹಾಕಿದ್ರೆ ಅದ್ರ ಟೇಸ್ಟ್ ಆಗೋಲ್ಲ ಬದ್ನಿಕಾಯಿ.
ಸೊ ನೋಡಿ ಫೈನಲಾಗಿ ನಾನು ಮುಚ್ತಾ ಇದ್ದೀನಿ. ಇವಾಗ ಸ್ವಲ್ಪ ಟೇಸ್ಟ್ ಬರುತ್ತೆ. ಪ್ಲೀಸ್ ಎಲ್ಲರೂ ಈ ವಿಡಿಯೋ, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ತಿಳಿಸಿ ನನಗೆ ನಿಮ್ಗೆ ಯಾವುದು ಇಷ್ಟ ಆಯಿತು ರೆಸಿಪಿ ಅಂತ. ಆಮೇಲೆ ನೀವೇನಾದರೂ ಇವೆಲ್ಲ ಮಾಡಿದ್ದೆ ಪಾಲಕ್ ಪರೋಟ ಮಾಡಿದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮೈ ಯೂಟ್ಯೂಬ್ ಚಾನಲ್ ಪ್ರೇಮಾ ಸ್ಕ್ವೇರ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್.